ಕಟಿಂಗ್. ಐ ಡೋಂಟ್ ಲೈಕ್ ಇಟ್. ವೈಲೆನ್ಸ್ ಇದ್ದಿದ್ದು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ SM ಸಚಿನ್. ಕಟಿಂಗ್. ಐ ಡೋಂಟ್ ಲೈಕ್ ಇಟ್. ಬಟ್ ಕಟಿಂಗ್ ಲೈಕ್ಸ್ ಮೀ. ಐ ಕಾಂಟ್ ಅವಾಯ್ಡ್. ಸೊ ನಿಮ್ಮೆಲ್ಲರ ಪ್ರೀತಿಯ ರಾಕಿಂಗ್ ಸ್ಟಾರ್, KGF ಸ್ಟಾರ್ ಅಂತಾನೆ ಹೇಳ್ಬೋದು. ಸೊ KGF ಸಿನಿಮಾದಿಂದ ವೈಲೆನ್ಸ್ ಇದ್ದಿದ್ದು. ಸೊ ಇವಾಗ ಕಟಿಂಗ್ ಅಂತ ಯಾಕಂತಂದ್ರೆ ಯಾಕಿದೇನು ಹೇಳತ್ತೇನಂತಂದ್ರೆ, ಸೊ ಅವ್ರದ್ದು ರೀಸೆಂಟ್ ಆಗಿ ನಿನ್ನೆ ಅಥವಾ ಮೊನ್ನೆ ಒಂದು ವಿಡಿಯೋ, ಒಂದು ಸ್ಮಾಲ್ ಕ್ಲಿಪ್, ಒಂದು ವಿಡಿಯೋ ಎಲ್ಲ ಇನ್ಸ್ಟಾಗ್ರಾಮಲ್ಲಾಗಲಿ ಎಲ್ಲ ಕಡೆ ಒಂದು ಟ್ರೆಂಡಿಂಗ್. ಸೊ ಏನದು ವಿಡಿಯೋ ಅಂತಂದ್ರೆ ಅವರ ಒಂದು ಹೇರ್ ಸ್ಟೈಲ್. ಸೊ ಅವರ ಒಂದು ಹೇರ್ ಸ್ಟೈಲ್ ಚೇಂಜ್ ಆಗಿದ್ದಕ್ಕನ ಯಾವ ರೇಂಜಿಗೆ ಎಲ್ಲ ಕಡೆ ವೈರಲ್ ಆಗಿದೆ ಅಂದ್ರೆ, ಸೊ ಅದನ್ನ ಹೇಳಿದ್ನಲ್ಲ, ಈಗ ಆ ತರ ಆ ರೇಂಜಿಗೆ ಅವ್ರ ಒಂದು ಹೇರ್ ಸ್ಟೈಲ್ ವಿಡಿಯೋ ವೈರಲ್ ಆಗೈತಿ. ಸೊ ಅಂದ್ರ ಒಂದು ಮಟ್ಟಕ್ಕ ಬೆಳೆದ ನಂತರ ಯಾವ ತರ ಚೇಂಜ್ ಆಗತ್ತಂದ್ರೆ ಲೈಫ್, ನಾವು ಇಡೋ ಪ್ರತಿಯೊಂದು ಹೆಜ್ಜೆ ಕೂಡ ಎಲ್ಲರೂ ಅಬ್ಸರ್ವ್ ಮಾಡ್ತಿರ್ತಾರ, ಎಲ್ಲರೂ ನೋಡ್ತಿರ್ತಾರ. ಸೊ ಒಂದು ಹೆಜ್ಜೆ ಇಡ್ಬೇಕಂದ್ರೂ ಅಷ್ಟೊಂದು ಇಂಪಾರ್ಟೆಂಟ್ ಆಗಿರುತ್ತೆ. ಬೆಳೆಯೋದು ದೊಡ್ಡದಲ್ಲ, ಬೆಳೆದ್ಮೇಲೆ ಅದನ್ನ ಉಳಿಸ್ಕೊಳ್ಳೋದು ದೊಡ್ಡದಾಗಿರುತ್ತೆ. ಸೊ ಇವಾಗ ಟಾಕ್ಸಿಕ್ ಸಿನಿಮಾ ಯಶ್ ಅವರ ನೆಕ್ಸ್ಟ್ ಪ್ರಾಜೆಕ್ಟ್ ಆಗೈತಿ. ಸೊ ಅದಕ್ಕೆ ಒಳ್ಳೆ ಪ್ರಿಪ್ರೇಷನ್ ಮತ್ತೆ ಆಕ್ಟಿಂಗ್ ಎಲ್ಲ ತರದಿಂದ ಒಂದು ಇದೈತಿ. ಸೊ ಟಾಕ್ಸಿಕ್ ಸಿನಿಮಾಗೋಸ್ಕರ ಅವರೊಂದು ಹೇರ್ ಸ್ಟೈಲ್ ನ ಚೇಂಜ್ ಮಾಡಿದಾರ. ನೋಡ್ಬೋದು ಈಗ ರೀಸೆಂಟ್ ಆಗಿ. ಸೊ ಫುಲ್ ಸೈಡ್ ಎಲ್ಲ ಇದು ಮಾಡ್ಕೊಂಡು ಸ್ಪೈಕ್ ಎಪ್ಸಿದಾರ. ಸೊ ಬೆಳೆದ್ರ ಆ ರೇಂಜಿಗೆ ಬೆಳಿಬೇಕು. ಯಾಕಂತಂದ್ರೆ ನಾವು ಕಟ್ಟಿಂಗ್ ಅವ್ರು ಒಂದು ನೆಕ್ಸ್ಟ್ ಸಿನಿಮಾ ಪ್ರಾಜೆಕ್ಟ್ಗೋಸ್ಕರ ಕಟ್ಟಿಂಗ್ ಮಾಡಿಸಿದಾರ ಅಂತಂದ್ರೂ ಅದು ಟ್ರೆಂಡ್ ಆಗುತ್ತಂದ್ರೆ ಆ ರೇಂಜಿಗೆ ಬೆಳೆದಾಗ ಮಾತ್ರ ಅದಕ್ಕೊಂದು ವ್ಯಾಲ್ಯೂ ಇರೋದು. ಯಾಕಂತಂದ್ರ ಹಂಗೆ ಈಗ ಊರಾಗ ನಾನು ಒಂಥರ ಫುಲ್ ಕಟ್ಟಿಂಗ್ ಅದಕ್ಕಿಂತ ಮುಂಚೆ ಯಾರೋ ಒಬ್ರು ಮಾಡಿಸಿದಾರ ಅಂತಂದ್ರೂ ಅದಷ್ಟೊಂದು ವೈರಲ್ ಆಗಿರಲ್ಲ. ಯಾಕಂತಂದ್ರೆ ಅವ್ನು ಬೆಳೆದಿರಲ್ಲ. ಮೊದಲು ಅವನು ಟ್ರೆಂಡಿಂಗ್ ಅಲ್ಲಿ ಇರ್ಬೇಕು, ಅಥವಾ ಅವನು ಆ ರೇಂಜಿಗೆ ನ್ಯೂಸ್ ಆಗೋ ತರ ಅವ್ನು ಬೆಳೆದಿರ್ಬೇಕು. ಅಂದಾಗ ಮಾತ್ರ ಅವ್ನು ಏನೇ ಮಾಡಿದ್ರು ಅವ್ನು ಇಡೋ ಪ್ರತಿಯೊಂದು ಹೆಜ್ಜೆ ಕೂಡ ನ್ಯೂಸ್ ಆಗುತ್ತೆ. ಸೊ ಆದಷ್ಟು ಎಲ್ರು ಬೆಳೀರಿ. ಯಾಕಂತಂದ್ರೆ ನಾವು ಇಡೋ ಪ್ರತಿಯೊಂದು ಹೆಜ್ಜೆನೂ ಎಲ್ರು ನೋಡ್ಬೇಕಂತಂದ್ರೆ ನಾವು ಆ ತರ ಬೆಳಿಲೇಬೇಕು. ಸೊ ಅಂದಾಗ ಮಾತ್ರ ನಮ್ಮ ಬದುಕಿಗೊಂದು ಬೆಲೆ ಸಿಗೋದು. ಸೊ ಟಾಕ್ಸಿಕ್ ಸಿನಿಮಾಗೋಸ್ಕರ ಅವರು ಒಂದು ಆ ಹೇರ್ ಸ್ಟೈಲ್ ಚೇಂಜ್ ಮಾಡಿದಾರ. ಸೊ ಅದನ್ನ ಫುಲ್ ಟ್ರೆಂಡಿಂಗ್ ಅಲ್ಲಿ ಐತಿ. ಸೊ ನೆಕ್ಸ್ಟ್ ಈಗ ಟಾಕ್ಸಿಕ್ ಸಿನಿಮಾ ಅದ್ರದ್ದು ಯಾವುದೇ ತರ ಒಂದು ಅಪ್ಡೇಟ್ ಇಲ್ಲ. ಸೊ ನೆಕ್ಸ್ಟ್ ಬಂದಾಗ ನೋಡೋಣ ಅಂತ ಹೇಳ್ತೀನಿ. ಸೊ ಈಗ ಜಸ್ಟ್ ಹಂಗೆ ಒಂದು ಅವ್ರ ಹೇರ್ ಸ್ಟೈಲ್ ಚೇಂಜ್ ಮಾಡಿದ್ದಕ್ಕೆ ಯಾವ ರೇಂಜಿಗೆ ನ್ಯೂಸ್ ಆಗೈತೆ ಅನ್ನೋ ಸಲುವಾಗಿ ಇದನ್ನ ಮಾಡಿತ್ತ. ಸೊ ಇದೊಂದು ನನ್ ಜಸ್ಟ್ ಹಂಗೆ ಅಷ್ಟೊಂದು ಅವ್ರ ಹೇರ್ ಸ್ಟೈಲ್ ಬಗ್ಗೆ ಒಂದು ರಿಯಾಕ್ಷನ್ ಕೊಡ್ಬೇಕಂತ ಅನಿಸ್ತು. ಸೊ ಆ ರೇಂಜಿಗೆ ಎಲ್ಲರೂ ಬೆಳೆಯ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.